Hi guys, welcome back to our YouTube channel Lavanya Classes. Dividend Decision and Excel Utility Module 5 Financial Management Part 1 video already upload ಆಗಿದೆ. ಇವಾಗ Part 2 video ನ ಮಾಡೋಣ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಇವಾಗ ಪ್ರೀವಿಯಸ್ ಪ್ರಾಬ್ಲಮ್ ಇದ್ದಂಗೆ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟು ಕೊಟ್ಟಿದ್ದಾನೆ, 10% ಕೊಟ್ಟಿದ್ದಾನೆ. ಅಂದರೆ ಕೆ ಎಷ್ಟಿದೆ, 10% ಇದೆ. ನೆಕ್ಸ್ಟು ಇ ಪಿ ಎಸ್ ಎಷ್ಟಿದೆ, ₹8 ಇದೆ. ರೇಟ್ ಆಫ್ ರಿಟರ್ನ್ಸು 15%, 10%, 5%. ಸೊ ಇವಾಗ ಇದನ್ನು ಹೆಂಗೆ ತಗೊಳ್ಳೋಣ ಅಂತ ನಿಮಗೆ ಇವಾಗ 1, 2, 3 ಅಂತ 3 ಕೊಟ್ಟಿದ್ದಾನಲ್ವಾ. ಸೊ 1, 2, 3 ಇದೇನಿದು ರೇಟ್ ಆಫ್ ರಿಟರ್ನ್ಸ್. ರೇಟ್ ಆಫ್ ರಿಟರ್ನ್ಸ್ನ ನಾವೇನಂತ ತಗೊಳ್ತೀವಿ, ಒಂದು ನಿಮಿಷ. ರೇಟ್ ಆಫ್ ರಿಟರ್ನ್ಸ್ನ ಆರ್ ಅಂತ ತಗೋತೀವಿ. ಇವಾಗ ಆರ್ ಈಸ್ ಈಕ್ವಲ್ ಟು ಎಷ್ಟಿದೆ, ಇಲ್ಲಿ 15% ಇದೆ, ಇಲ್ಲಿ 10% ಇದೆ, ಇಲ್ಲಿ 5% ಇದೆ. ಸೊ ಈ 15%ನ ನಾವು ಹೇಗೆ ತಗೋತೀವಿ, 0.15, 0.10, ಇದು ಬಂದು 0.05. 15 ಡಿವೈಡೆಡ್ ಬೈ 100 ಮಾಡಿದ್ರೆ 0.15 ಬರುತ್ತೆ. 10 ಡಿವೈಡೆಡ್ ಬೈ 100 ಮಾಡಿದ್ರೆ 0.10. 5 ಡಿವೈಡೆಡ್ ಬೈ 100 ಮಾಡಿದ್ರೆ 0.05 ಬರುತ್ತೆ. 5% ಒಂದು ನೋಡೋಣ. 5 ಡಿವೈಡೆಡ್ ಬೈ 100 ಮಾಡಿದ್ರೆ 0.05 ಬರುತ್ತೆ. ಓಕೆನಾ, ಆರ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟು ಏನು, ಕೆ ಎಷ್ಟಿದೆ, ಕೆ ಅಂದರೆ ಕ್ಯಾಪಿಟಲೈಸೇಷನ್ ರೇಟು 10% ಇದೆ. 3 ಜನಕ್ಕೂ 10% ಕೊಡಬೇಕಿಲ್ಲಿ. 10%, 10%, 10%. ಸೊ ಇದನ್ನು ಹೇಗೆ ತೊಗೋತೀವಿ ನಾವು, 0.10, 0.10, 0.10. ನಮಗೆ ರೇಟ್ ಆಫ್ ರಿಟರ್ನ್ಸ್ ಮಾತ್ರ ಚೇಂಜ್ ಆಗಿರೋದು, ಸೊ ಅದಕ್ಕೆ ಸಪ್ರೇಟಾಗಿ ತೊಗೋತಾ ಇದ್ದೀವಿ. ಇವಾಗ ಕೆ ಸಿಕ್ತು. ಇ ಪಿ ಎಸ್ ಅಲ್ಲಿ ಎಷ್ಟಿದೆ ನಮ್ಮ ಹತ್ರ, 8 ಇದೆ. ಎಷ್ಟು, ₹8, ₹8, ₹8. ಇವಾಗ ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಏನಿದೆ ನಮಗೆ, ಇಲ್ಲಿ ಜಾಗ ಸಾಲುತ್ತಾ, KERD ಎಲ್ಲ ಆಯ್ತಲ್ವಾ. ಇವಾಗ ಫಾರ್ಮುಲಾ ಏನಿದೆ, P = D + E - D × R ಡಿವೈಡೆಡ್ ಬೈ ಕೆ, ಆಮೇಲೆ ಡಿವೈಡೆಡ್ ಬೈ ಕೆ, ಈ ಥರ ಬಂದಿತ್ತಲ್ವಾ. ಇವಾಗ ಇದು 3 ಸಪ್ರೇಟಾಗಿ ತೊಗೋಬೇಕು ನಾವು. ಈ ಥರ ಕ್ವಶನ್ ಏನಾದರೂ ಕೇಳಿದ್ರೆ ನಿಮಗೆ 14 ಮಾರ್ಕ್ಸಿಗೆ ಕೇಳ್ತಾರೆ ಈ ಥರ ಕ್ವಶನ್ನ. ಆಯಿತಾ. ಇವಾಗ ಫಾರ್ಮುಲಾ ಪ್ರಕಾರ ಹಾಕೊಂಡು ಹೋಗ್ಬೇಕು ನಾವು. 15%ಗೆ ಒಂದ್ಸತಿ, 10%ಗೆ ಒಂದ್ಸತಿ, ಆಮೇಲೆ 5%ಗೆ ಒಂದ್ಸತಿ. ಸೊ 3 ಸತಿ ಮಾಡಬೇಕು. ಕ್ವಶನಲ್ಲಿ ಇನ್ನೊಂದು ಏನು ಚೇಂಜಸ್ ಕೊಟ್ಟಿದ್ದಾನಂದರೆ, ಅಪ್ಲೈ ವಾಲ್ಟರ್ಸ್ ಫಾರ್ಮುಲಾ ವೆನ್ ಡಿವಿಡೆಂಟ್ ಈಸ್ 25%, 50%, 75%. ಸೊ ಡಿವಿಡೆಂಟನ್ನು ನಾವೇನು ಮಾಡಬೇಕು, 3 ಸತಿ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ತಗೊಳ್ಳೋಣ. ಫಸ್ಟು ಎ ಅಂತ ತಗೊಳ್ಳೋಣ. ಡಿವಿಡೆಂಟ್ಗೆ ವೆನ್ ಡಿವಿಡೆಂಡ್ ಈಸ್ 25%. ಡಿವಿಡೆಂಟು 25% ಇದ್ದಾಗ ಹೆಂಗೆ ತೊಗೋತೀವಿ, ಡಿವಿಡೆಂಡ್ನ ಯಾವುದ್ರ ಮೇಲೆ ತೊಗೋತೀವಿ ನಾವು, ಇ ಪಿ ಎಸ್ ಮೇಲೆ ತೊಗೋತೀವಿ. ಎಷ್ಟಿದೆ ಇ ಪಿ ಎಸ್ಸು, 8% × 25% ಮಾಡಿದ್ರೆ ನಮಗೆ ಡಿವಿಡೆಂಟ್ ಎಷ್ಟು ಬರುತ್ತೆ, 8 × 25% ಮಾಡಿದ್ರೆ ನಮಗೆ 2 ಬರುತ್ತೆ. ಆಯಿತಾ. ಡಿವಿಡೆಂಟ್ ಎಷ್ಟಿದೆ ಇವಾಗ, 2 ಇದೆ. ಡಿವಿಡೆಂಟ್ 2. ಸೊ ಇವಾಗ 2 ಹಾಕೊಂಡು ಒಂದ್ಸತಿ ಮಾಡೋಣ. ಇವಾಗ ಇಲ್ಲಿ 1, 2, 3 3 ಫಾಲೋ ಮಾಡಬೇಕು. ಸೊ ಲೈನ್ ಹಾಕೊಬಿಡ್ತೀನಿ. ಇವಾಗ ನೋಡಿ, ವೆನ್ ಡಿವಿಡೆಂಟ್ ಇಸ್ 25% ಇದ್ದಾಗ ಈ 25%ನ ಯಾವುದ್ರ ಮೇಲೆ ತೊಗೋಬೇಕು ನಾವು, ಇ ಪಿ ಎಸ್ ಮೇಲೆ. 8 × 25% ಮಾಡಿದ್ದಕ್ಕೆ ನಮಗೆ ಡಿವಿಡೆಂಟ್ ಎಷ್ಟು ಬಂತು, 2 ಬಂತು. ಆಯಿತಾ. ಫಸ್ಟು ಡಿವಿಡೆಂಟ್ 2 ಬರುತ್ತೆ. ಡಿವಿಡೆಂಟ್ 2 ಬಂದಾಗ ಆರ್ ವ್ಯಾಲ್ಯೂ 0.15 ಇದ್ದಾಗ ಒಂದ್ಸತಿ ಮಾಡಬೇಕು, 0.10 ಇದ್ದಾಗ ಒಂದ್ಸತಿ ಮಾಡಬೇಕು, 0.05 ಇದ್ದಾಗ ಒಂದ್ಸತಿ ಮಾಡಬೇಕು. ಯಾಕಂದರೆ ರೇಟ್ ಆಫ್ ರಿಟರ್ನ್ಸು 15%, 10%, 5% ಇದೆ. 15 ಡಿವೈಡೆಡ್ ಬೈ 100 ಮಾಡಿದ್ರೆ 0.15, 10 ಡಿವೈಡೆಡ್ ಬೈ 100 ಮಾಡಿದ್ರೆ 0.10, ಆರ್ 0.5 ಡಿವೈಡೆಡ್ ಬೈ 100 ಮಾಡಿದ್ರೆ 0.05 ಬರುತ್ತೆ. ಆಯಿತಾ. ಈಗ ವೆನ್ ಡಿವಿಡೆಂಟ್ ಇಸ್ 25% ಒಂದ್ಸತಿ ಮಾಡಬೇಕು. ಇಲ್ಲೇನಿದೆ 25, 50, 75. 25ಗೆ ಒಂದ್ಸತಿ, 50ಗೆ ಒಂದ್ಸತಿ, 75ಗೆ ಒಂದ್ಸತಿ. ಸೊ ನಾವು ಇವಾಗ 3 ಸತಿ ಮಾಡಬೇಕಾಗಿರೋದು. ಫಾರ್ಮುಲಾ ಏನಿದೆ, ಡಿ ಪ್ಲಸ್ ಅಲ್ವಾ. ಡಿ ಎಷ್ಟಿದೆ ಇವಾಗ, ಡಿ ಎಷ್ಟಿದೆ ನಮ್ಮ ಹತ್ರ ಇವಾಗ, 2 ಇದೆ. 2 +
ಇ ಎಷ್ಟಿದೆ 8 ಇದೆ 8 ಇಂಟು ಏನು 2 + 8 -2 ಯಾಕಂದರೆ ಮೈನಸ್ ಡಿ ಅಲ್ವಾ ಅದು ಇಂಟು ಆರ್ ಎಷ್ಟಿದೆ 0.15 ಇದೆ ಆರ್ ಡಿವೈಡೆಡ್ ಬೈ ಕೆ ಎಷ್ಟಿದೆ ಡಿವೈಡೆಡ್ ಬೈ 0.10 ಡಿವೈಡೆಡ್ ಬೈ 0.10 ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಡಿ ಎಷ್ಟಿದೆ 2 ಇದೆ ಮತ್ತು ಇ ಎಷ್ಟಿದೆ ಇ 8 ಇದೆ ಮೈನಸ್ ಡಿ ಮತ್ತು 8 - 2 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ 0.15 ಇದೆ 0.15 ಇಲ್ಲೋ 0.15 ತೊಗೊಂಡಿದ್ದೀನಿ ಡಿವೈಡೆಡ್ ಬೈ ಕೆ ಎಷ್ಟಿದೆ 0.10 ಡಿವೈಡೆಡ್ ಬೈ 0.10. ಇವಾಗ 2 + 8 - 2 ಇಂಟು 0.15 ಡಿವೈಡೆಡ್ ಬೈ 0.10 ಮಾಡಿದ್ರೆ ನಮ್ಗೆ ಎಷ್ಟು ಬಂತು 9 ಬಂತು 9 ಡಿವೈಡೆಡ್ ಬೈ 0.10. ಇವಾಗ ಇದೆಷ್ಟು ಬರುತ್ತೆ 11 ಡಿವೈಡೆಡ್ ಬೈ 0.10 9 + 2 11 ಆಗುತ್ತೆ. ಈಗ 11 ಡಿವೈಡೆಡ್ ಬೈ 0.10 ಮಾಡುತ್ತೆ 110 ಬರುತ್ತೆ. ಏನು P = 110 11 ಡಿವೈಡೆಡ್ ಬೈ 0.10 ಮಾಡಿದ್ರೆ 110 ಬಂತು ಆಯಿತಾ. ಇವಾಗ ಇದನ್ನು ಹಿಂಗೆ ಮಾಡ್ಕೊಂಡ್ವು ಇದನ್ನು ಹಾಗೆ ಮಾಡ್ಕೋಬೇಕು. ಇವಾಗ ಇಲ್ಲಿ ಆರ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. 2 + ಇ ಎಷ್ಟಿದೆ 8 ಮೈನಸ್ ಡಿ ಎಷ್ಟಿದೆ 2 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ 0.10 ಇದನ್ನು ತಗೋಬೇಕು ನಾವು 0.10 ಡಿವೈಡೆಡ್ ಬೈ 0.10 ಡಿವೈಡೆಡ್ ಬೈ 0.10. ಇವಾಗ 2 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. 2 + 8 - 2 ಇಂಟು 0.10 ಡಿವೈಡೆಡ್ ಬೈ 0.10 ಮಾಡಿದ್ರೆ ಎಷ್ಟು ಬರುತ್ತೆ 6 ಡಿವೈಡೆಡ್ ಬೈ 0.10 ಹಾಗೆ ತೊಗೊಳ್ಳೋಣ. 6 + 2 8 ಡಿವೈಡೆಡ್ ಬೈ 0.10 ತೊಗೊಳ್ಳೋಣ. 8 ಡಿವೈಡೆಡ್ ಬೈ 0.10 ಮಾಡಿದ್ರೆ ನಮಗೆ P = 80 ಬಂತು. ಎಷ್ಟು ಬಂತು P = 80. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಮು ನೆಕ್ಸ್ಟ್ ಏನು ಇಲ್ಲಿ ಆರ್ ವ್ಯಾಲ್ಯೂ 0.05 ಇದೆ ಆರ್ ಬಿಟ್ಟು ಇನ್ನೇನು ಚೇಂಜ್ ಆಗಲ್ಲ. 2 + 8 - 2 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ 0.05 ಡಿವೈಡೆಡ್ ಬೈ 0.10 ಡಿವೈಡೆಡ್ ಬೈ 0.10 2ನ ಹಾಗೆ ತಗೊಳ್ಳಿ. 2 + 8 - 2 ಇಂಟು 0.05 ಡಿವೈಡೆಡ್ ಬೈ 0.10 ಮಾಡುತ್ತೆ 3 ಬರುತ್ತೆ ಡಿವೈಡೆಡ್ ಬೈ 0.110 5 ಡಿವೈಡೆಡ್ ಬೈ 0.10 5 ಡಿವೈಡೆಡ್ ಬೈ 0.10 ಮಾಡಿದ್ರೆ ನಮಗೆ P = 50 ಬಂತು. ಇವಾಗ 110 80 50 ಯಾವಾಗ ಬಂದೆ ಅದು ವೆನ್ ಡಿವಿಡೆಂಟ್ ಇಸ್ 2 ವೆನ್ ಡಿವಿಡೆಂಟ್ ಇಸ್ 25% ಇದ್ದಾಗ ನಮಗೆ ಇಷ್ಟು ಬಂತು. ಇವಾಗ 50% ಇದ್ದಾಗ ಎಷ್ಟು ಬರುತ್ತೆ ಅಂತ ನೋಡೋಣ. ವೆನ್ dividend is 50% 8 into 50% ಮಾಡಿದ್ರೆ ಎಷ್ಟು ಬರುತ್ತೆ 8 ಯಾಕೆ ತಗೋತೀವಿ ಅಂದರೆ ಇ ಪಿ ಎಸ್ ಇದೆಯಲ್ವಾ ಅದ್ರ ಮೇಲೆ 50% ತಗೋಬೇಕು. ಅದು 8 into 50% ಮಾಡಿದ್ರೆ ನಮ್ಗೆ ಎಷ್ಟು ಬಂತು 4 ಬಂತು. ಇವಾಗ ಡಿವಿಡೆಂಟ್ ಎಷ್ಟಾಗಿದೆ ನಮಗೆ 4 ಆಗಿದೆ. ಇವಾಗ ಡಿವಿಡೆಂಟ್ ಚೇಂಜ್ ಆಗುತ್ತೆ ಅದರ ರೇಟ್ ಆಫ್ ರಿಟರ್ನ್ಸು ಸೇಮ್ ಇರುತ್ತೆ 0.10 0.110 0.05. ಸೊ 3 ಸತಿನೂ ಮಾಡ್ಕೊಳ್ಬೇಕು. ಈಗ ಟೇಬಲ್ ಹಾಕೋತೀನಿ. ಇವಾಗ ನೋಡಿ ಆರ್ ವ್ಯಾಲ್ಯೂ 0.15 ಆರ್ ವ್ಯಾಲ್ಯೂ 0.10 ಆರ್ ವ್ಯಾಲ್ಯೂ 0.05 ಡಿವಿಡೆಂಟು 4 ಇದೆ ಆಯಿತಾ. ಫಾರ್ಮುಲಾ ಏನಿದೆ ಡಿ ಎಷ್ಟು ತಗೋಬೇಕು 4 ಪ್ಲಸ್ ಇ ಎಷ್ಟಿದೆ 8 ಇದೆ 8 ಮೈನಸ್ ಡಿ ಎಷ್ಟಿದೆ 4 ಇದೆ ಇಂಟು ಆರ್ ವ್ಯಾಲ್ಯೂ ಎಷ್ಟು ಬೇಕು ಇಲ್ಲಿ 0.15 ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಎಷ್ಟಿದೆ ನಮಗೆ 0.10 ಡಿವೈಡೆಡ್ ಬೈ 0.10. ಅರ್ಥ ಆಯ್ತಲ್ಲ. ಡಿ ಚೇಂಜ್ ಆಯಿತು ಆರ್ ವ್ಯಾಲ್ಯೂ ಚೇಂಜ್ ಆಯಿತು. ಇವಾಗ 4 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. 4 ಪ್ಲಸ್ 8 ಮೈನಸ್ 4 ಇಂಟು 0.15 ಡಿವೈಡೆಡ್ ಬೈ 0.10 ಮಾಡಿದ್ರೆ ನಮಗೆ ಇಲ್ಲಿ 6 ಬಂತು. 6 ಡಿವೈಡೆಡ್ ಬೈ 0.10 6 ಪ್ಲಸ್ 4 10 ಡಿವೈಡೆಡ್ ಬೈ 0.10 ಮಾಡಿದ್ರೆ 10 ಡಿವೈಡೆಡ್ ಬೈ 0.10 ಮಾಡುತ್ತೆ P = 100. ಎಷ್ಟು ಬಂತು P ಕಾಣಿಸ್ತಾ ಇದೆಯಾ? ಹಾಂ
ಪಿ ಈಸ್ ಈಕ್ವಲ್ ಟು 100 ಬಂತು. ನೆಕ್ಸ್ಟು ಆರ್ ಈಸ್ ಈಕ್ವಲ್ ಟು 0.10 ಇದೆ. ಆಮೇಲೆ ಡಿ 4 ಇದೆ. ಸೊ 4 ಪ್ಲಸ್ 8 ಮೈನಸ್ 4 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ 0.10 ಡಿವೈಡೆಡ್ ಬೈ 0.10 ಡಿವೈಡೆಡ್ ಬೈ 0.10. 4 ಹ್ಯಾಸ್ ಇಟ್ ಈಸ್ ತಗೊಳ್ಳಿ. 8 ಮೈನಸ್ 4 ಇಂಟು 0.10 ಡಿವೈಡೆಡ್ ಬೈ 0.110 ಮಾಡಿದ್ರೆ ನಮಗೆ 4 ಬರುತ್ತೆ. ಡಿವೈಡೆಡ್ ಬೈ 0.10. ಇವಾಗ 8 ಡಿವೈಡೆಡ್ ಬೈ 0.10 8 ಡಿವೈಡೆಡ್ ಬೈ 0.10 ಮಾಡಿದ್ರೆ 80 ಬಂತು. ಪಿ ಈಸ್ ಈಕ್ವಲ್ ಟು 80. ಆಯಿತಾ. ನೆಕ್ಸ್ಟು ಇಲ್ಲಿ ಆರ್ ಈಸ್ ಈಕ್ವಲ್ ಟು 0.05 ಇದೆ. ಡಿ ಈಸ್ ಈಕ್ವಲ್ ಟು 4 ಇದೆ. ಸೊ 4 ಪ್ಲಸ್ 8 ಮೈನಸ್ 4 ಇಂಟು 0.05 ಡಿವೈಡೆಡ್ ಬೈ 0.10 ಡಿವೈಡೆಡ್ ಬೈ 0.10. ಫಾರ್ಮುಲಾದಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅದನ್ನೇ ಹಾಕೋಬೇಕು. ಇವಾಗ 4 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. 8 ಮೈನಸ್ 4 ಇಂಟು 0.05 ಡಿವೈಡೆಡ್ ಬೈ 0.10 ಮಾಡಿದ್ರೆ ನಮಗೆ 2 ಬಂತು. 2 ಡಿವೈಡೆಡ್ ಬೈ 0.10 ಮಾಡಿದ್ರೆ ನಮಗೆ 6 ಡಿವೈಡೆಡ್ ಬೈ 0.110 ಬರುತ್ತೆ. 6 ಡಿವೈಡೆಡ್ ಬೈ 0.110 ಮಾಡುತ್ತೆ. ಸೊ ಬಂತಾ 60 ಬಂತು. ಪಿ ಈಸ್ ಈಕ್ವಲ್ ಟು 60. ಆಯಿತಾ. ಇದು 8 ಡಿವೈಡೆಡ್ ಬೈ 80 ಬಂತು. ಇವಾಗ ವೆನ್ ಡಿವಿಡೆಂಟ್ ಈಸ್ 50% ಇದ್ದಾಗ ಇದನ್ನು ತೊಗೊಂಡ್ವಿ. 50% ಆಯಿತು. ಇವಾಗ 75% ಒಂದ್ಸತಿ ತೊಗೊಳ್ಬೇಕು. ವೆನ್ ಡಿವಿಡೆಂಟ್ ಈಸ್ 75% ಇದ್ದಾಗ ಹೆಂಗೆ ತೊಗೋಬೇಕು? 8 ಇಂಟು 75%. 8 ಇ ಪಿ ಎಸ್ ಮೇಲೆ 75% ತೊಗೋಬೇಕಿರೋದು. 8 ಇಂಟು 75% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 6 ಬರುತ್ತೆ. ಇವಾಗ ಡಿವಿಡೆಂಟ್ ಎಷ್ಟಿದೆ? ಡಿವಿಡೆಂಟ್ ಈಸ್ ಈಕ್ವಲ್ ಟು 6. 2 4 6 ಆಯಿತಾ. ಇವಾಗ ಫಸ್ಟಲ್ಲಿ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ? 0.15. ಸೆಕೆಂಡಲ್ಲಿ ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0.10. ಥರ್ಡಲ್ಲಿ ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕಾಣಿಸ್ತಾ ಇದೆಯಾ ಎಷ್ಟು? 0.05 ಬಂತು. ಇವಾಗ ಇದಾದಮೇಲೆ ಡಿ ಈಸ್ ಈಕ್ವಲ್ ಟು 6, ಡಿ ಈಸ್ ಈಕ್ವಲ್ ಟು 6, ಡಿ ಈಸ್ ಈಕ್ವಲ್ ಟು 6. ಇವಾಗ ಫಾರ್ಮುಲಾ ಅಪ್ಲೈ ಮಾಡೋಣ. ಏನಿದೆ? ಡಿ ಎಷ್ಟಿದೆ? 6 ಪ್ಲಸ್ ಇ ಎಷ್ಟಿದೆ? 8 ಮೈನಸ್ 6. ಆರ್ ವ್ಯಾಲ್ಯೂ ಎಷ್ಟಿದೆ? 0.15 ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಎಷ್ಟಿದೆ? 0.10 ಡಿವೈಡೆಡ್ ಬೈ 0.10. ಇದಕ್ಕೂ ತೊಗೊಬಿಡೋಣವಾ? ಸೇಮ್ ಬರುತ್ತೆ. 6 ಪ್ಲಸ್ 8 ಮೈನಸ್ 6 ಇಂಟು 0.10 ಬರುತ್ತೆ. ಆರ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ, ಇನ್ನು ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಡಿವೈಡೆಡ್ ಬೈ 0.10. ಇಲ್ಲೂ ಅಷ್ಟೇ 6 ಪ್ಲಸ್ ಆರ್ ಮೈನಸ್ 6 8 ಮೈನಸ್ 6 ಇಂಟು ಇದೆಷ್ಟು ಬರುತ್ತೆ? 0.05. ಆರ್ ವ್ಯಾಲ್ಯೂ ಎಷ್ಟಿದೆ? 0.05 ಡಿವೈಡೆಡ್ ಬೈ 0.10 ಡಿವೈಡೆಡ್ ಬೈ 0.10. ಇವಾಗ 1 by 1 ಮಾಡೋಣ. ಇಲ್ಲಿ 6 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ಏನಿದೆ? 8 ಮೈನಸ್ 6 ಇಂಟು 0.15 ಡಿವೈಡೆಡ್ ಬೈ 0.10 ಮಾಡಿದ್ರೆ ಎಷ್ಟು ಬಂತು? 3 ಡಿವೈಡೆಡ್ ಬೈ 0.10. ಈಗ 6 ಇಲ್ಲಿ 9 ಡಿವೈಡೆಡ್ ಬೈ 0.10. 9 ಡಿವೈಡೆಡ್ ಬೈ 0.10 ಮಾಡಿದ್ರೆ ಎಷ್ಟು ಬರುತ್ತೆ? 90 ಬರುತ್ತೆ. ಪಿ ಈಸ್ ಈಕ್ವಲ್ ಟು 90. ಪಿ ಈಸ್ ಈಕ್ವಲ್ ಟು 90 ಬಂತು. ನೆಕ್ಸ್ಟು ಇಲ್ಲಿ 6 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. 6 ಪ್ಲಸ್ 8 ಮೈನಸ್ 6 ಇಂಟು 0.10 ಡಿವೈಡೆಡ್ ಬೈ 0.10 ಮಾಡಿದ್ರೆ 2 ಬಂತು. ಡಿವೈಡೆಡ್ ಬೈ 0.10. ಈಗ 8 ಡಿವೈಡೆಡ್ ಬೈ 0.10. 8 ಡಿವೈಡೆಡ್ ಬೈ 0.10 ಮಾಡಿದ್ರೆ ಎಷ್ಟು? 8 ಡಿವೈಡೆಡ್ ಬೈ 0.10 ಮಾಡಿದ್ರೆ ಎಷ್ಟು ಬಂತು? ಪಿ ಈಸ್ ಈಕ್ವಲ್ ಟು 80. ಪಿ ಈಸ್ ಈಕ್ವಲ್ ಟು 80. ನೆಕ್ಸ್ಟು ಇದು 6 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. 8 ಮೈನಸ್ 6 ಇಂಟು 0.05 ಡಿವೈಡೆಡ್ ಬೈ 0.10 ಮಾಡಿದ್ರೆ ಎಷ್ಟು ಬಂತು? 1 ಬಂತು. ಡಿವೈಡೆಡ್ ಬೈ 0.10. 7 ಡಿವೈಡೆಡ್ ಬೈ 0.10. 7 ಡಿವೈಡೆಡ್ ಬೈ 0.10 ಮಾಡಿದ್ರೆ 70. ಪಿ ಈಸ್ ಈಕ್ವಲ್ ಟು 70 ಬಂತು. ಆಯಿತಾ. ಇವಾಗ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಈ ಪ್ರಾಬ್ಲಮಲ್ಲಿ?
ಇಲ್ಲಿ ನೋಡಿ 110 100 90 80 80 80 50 60 70 ಚೆನ್ನಾಗಿದೆ ಅಲ್ಲ ನಂಬರು. ಸೊ ಇದನ್ನು ನಿಮಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂದರೆ 14 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನೊಂದು ಪ್ರಾಬ್ಲಮ್ ಇದೇ ಥರ ಮಾಡಿ, ಇನ್ನೊಂದು ಗಾರ್ಡನ್ಸ್ ಮಾಡೆಲ್ ಇದೆ ಅಲ್ವಾ, ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.